ನಂಬರ್ ಕೊಡಿ ಸರ್, ಸ್ವಲ್ಪ ಮಾತಾಡ್ತೀನಿ ಅವ್ರ ಹತ್ರನೇ, ಹೇಳ್ತೀನಿ ಅವ್ರಿಗೆ ಅಂತ ಅಂದೆ ಬ್ರೋ. ಅದಕ್ಕೆ ಅವ್ರ ನಂಬರ್ ಕೊಟ್ರು, ಆಯ್ತು ಮಾತಾಡಪ್ಪ ಅಂತ ಅಂದ್ರು. ಪೊಲೀಸ್ ಅವ್ರು ದುಡ್ಡು ಇಸ್ಕೊಂಡ್ರ ನಿನ್ನ ಹತ್ರ? ಪೊಲೀಸ್ ಅವರೆಲ್ಲ ಇಸ್ಕೊಂಡಿಲ್ಲ ಬ್ರೋ. ಅವ್ರು ಅದನ್ನೇ ಅಂದ್ರು ಬ್ರೋ, ನೀವು ಸ್ಟಡೀಸ್ ಮಾಡ್ತಾ ಇದ್ರಲ್ವಾ, ಯಾಕೆ ಸುಮ್ಮನೆ ಕೇಸ್ ಆದ್ರೆ ತೊಂದ್ರೆ ಮಾಡ್ಕೊಂತೀರಾ ಅನ್ಕೊಂಡು. ಅದಕ್ಕೆ ಇವ್ರು ಹೇಳಿದ್ರು, ಲಾಯರ್ ಹೇಳಿದ್ರು, ಅವ್ರ ಹತ್ರನು ಮಾತಾಡಿದ್ರಿ, ನಾವು ಸ್ಟಡೀಸ್ ಮಾಡ್ತಿದೀವಿ ಏನೋ ಗೊತ್ತ. ಸರಿ ಕಣ, ಸ್ಟಡೀಸ್ ಮಾಡೋರ್ಗೆ ಗೊತ್ತಾಗದ್ ಬೇಡ್ವಾ? ಯಾಕೆ ಅವತ್ತು ಗೊತ್ತದ್ರಿ? ಗೊತ್ತಾಗಲ್ಲ ಬ್ರೋ, ಸ್ವಲ್ಪ ಇದು ಏನಪ್ಪ ಅದು ಗಾಬ್ರ ಆಗಿ ಆತರ ಮಾಡಿರೋದು. ಗಾಬರಿ ಏನು 1 hour ಇಂದ ಅದೇ ಮಾಡ್ತಿದ್ದ ನೀನು? ಅಲ್ಲಿ ಅದಕ್ಕಿಂತ ಹಿಂದೆನೂ ಸರ್ಕಲಲ್ಲೂ ಹಂಗೆ ಮಾಡಿದ್ರಂತಲ್ಲ ನೀವಿಬ್ರು? ಇಲ್ಲ ಬ್ರೋ, ಸರ್ಕಲ್ ಅಲ್ಲಿ ಮಾಡಿಲ್ಲ. ಅಲ್ಲಿ ಹೇಳಿದ್ರಲ್ಲ ನಮ್ಗೆ, ಅಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಹೇಳಿದ್ರು. ನೀವು ಸ್ಟಿಕ್ಕರಿಂಗ್ ಅಂಟಿಸ್ತಾ ಇದ್ರಲ್ಲ ಬ್ರೋ, ಅಲ್ಲಿ ಒಂದ್ ಸ್ವಲ್ಪ ಅದು ಇದಾಗಿದ್ದಕ್ಕೆ ಅಲ್ಲಿಂದ ಹೇಳ್ಕೊಂಡು ಡೌನ್ ಹೋಗಿ ಡ್ಯಾಶ್ ಹೊಡೆದಿದ್ದು ಬ್ರೋ. ಅಲ್ಲಿ ಯಾರೋ ಕೂಗುದ್ರು ಅಂತ ಗಾಬರಿ ಆಗಿ ಹಿಂದೆ ಹೇಳ್ಕೊಂಡು ಲೆಫ್ಟ್ ಹೇಳ್ಕೊಬೇಕಾರೆ ಆತರ ಆಗಿದ್ದು ಬ್ರೋ. ಏನ್ ಸೆಟ್ಲ್ ಮಾಡ್ಕೊಟ್ರಿ ಅವ್ರಿಗೆ? ರೆಡಿ ಮಾಡಿಸ್ಕೊಟ್ರಿ ಬ್ರೋ. ಅಲ್ಲ ಕಣ, ಅಂಕಲ್ಗೆ ಬ್ಲಡ್ ಹೋಗಿದೆಯಲ್ಲ, ಅದಕ್ಕೇನ್ ಮಾಡ್ತೀಯಾ? ಯಾರಿಗೆ? ಆ ಅಂಕಲ್ಗೆ ಬ್ಲಡ್ ಹೋಗಿದೆಯಲ್ಲ, ಗಾಯ ಆಗಿದೆಯಲ್ಲ, ಅದಕ್ಕೇನ್ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀಯಾ? ಅವ್ರಿಗೂ ಎಲ್ಲ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರಿ ಬ್ರೋ. ಹಾಸ್ಪಿಟ್ಲ್ಗೆ ತಗೊಂಡೋಗಿ ತೋರಿಸ್ಬಿಟ್ರೆ? ಈಗ ನೀನ್ ತಪ್ತಾನೆ ಮಾಡಿರೋದು. ಯಾರು ನೀನ್ ಓಡಿಸಿದ್ದ, ಅವ್ನು ಓಡಿಸಿದ್ದ? ಇನ್ನೊಬ್ಬ ಇದ್ನಲ್ಲ, ಅವ್ನು ಓಡಿಸಿದ್ದ? ನನ್ನ ಫ್ರೆಂಡೇ ಓಡಿಸಿದ್ದು. ಈಗ ಅವನ ಹತ್ರ ಲೈಸೆನ್ಸ್ ಇತ್ತಾ? ಇದೆ ಬ್ರೋ. ಸರಿ, ಇವಾಗ ತಪ್ಪು ಮಾಡಿರೋ ತಪ್ಪಿಗೇನ್ ಶಿಕ್ಷೆ ಆಯ್ತು? ಅದೇ ಬ್ರೋ, ಇವಾಗೆಲ್ಲ ಕೊಟ್ರಲ್ಲ ಬ್ರೋ, ನಾವೇ ರೆಡಿ ಮಾಡ್ಸಿ. ಈಗ ನಿನ್ ಪ್ರಾಬ್ಲಮ್ ಏನ್ ಹೇಳಿ ಇವಾಗ? ಆ ವಿಡಿಯೋ ತೆಗಿಬೇಕು, ಅದೇ ಬ್ರೋ ಪ್ರಾಬ್ಲಮ್. ಇಲ್ಲ ಬಿಡು, ವಿಡಿಯೋ ತೆಗಿಯಕ್ಕಾಗಲ್ಲ. ಗೊತ್ತಾಗ್ಲಿ ಬಿಡು, ನೀವೇ ತಪ್ಪು ಮಾಡಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗ್ಲಿ, ನಿನ್ನ ಫ್ರೆಂಡ್ಸಿಗೆ ಗೊತ್ತಾಗ್ಲಿ, ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗುತ್ತಲ್ಲ ನೀವು ಈ ಥರ ತಪ್ಪೊಂದು ಮಾಡಿದ್ದೀರಾ ಅಂತ. ಈಗ ನಾಳೆನೋ ಹಿಂಗೆ ಹೋಗ್ಬಿಟ್ಟು ಯಾರಿಗೋ ಗುದ್ದಿಸ್ಬಿಟ್ಟು ದುಡ್ಡು ಕೊಡ್ತೆ ಅಂತ ಹೇಳ್ತೀಯ, ಸಾಯಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟೆ ಬರೋ ಸೆಟಲ್ಮೆಂಟ್ ಮಾಡಿದೆ ಅಂತ ಹೇಳ್ತೀಯ, ಆವಾಗ ಏನ್ ತೊಂದರೆ ನಿನ್ಗೆ? ನಿನ್ ಬಂದೀಗ ಯಾರೀಗ ಪೊಲೀಸವರೇ ಕಳಿಸಿದಾರಲ್ವಾ, ಬಿಡು, ನಿಂಗೇನು ಅರೆಸ್ಟ್ ಏನು ಮಾಡಲ್ಲ. ಎಲ್ರಿಗೂ ಗೊತ್ತಾಗತ್ತೆ ನೀವು ಆ ಥರದ್ದೊಂದು ಗನಂದಾರಿ ಕೆಲಸ ಮಾಡಿದ್ದೀರಾ ಅಂತ, ಗೊತ್ತಾಗ್ಲಿ ಬಿಡು. ಗೊತ್ತಾಗ್ಬೇಕಲ್ಲಪ್ಪ, ನಿಮ್ಮ ಫ್ಯಾಮಿಲಿಯವ್ರಿಗೂ ಗೊತ್ತಾಗ್ಬೇಕಲ್ಲ, ನಮ್ಮ ಮಗ ಈ ಥರ ಎಲ್ಲ ಮಾಡ್ತಾರೆ, ಇವ್ರನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗ್ಬೇಕಲ್ಲ ನಿಮ್ಮ ಫ್ಯಾಮಿಲಿಗೆ. ಆಗ್ಲಿ ಬಿಡು. ಈಗೇನು ನೀನು ನನ್ನ ವಿಡಿಯೋಸ್ಗಳು ನೋಡಿದ್ದೆ ತಾನೆ ಬಿಫೋರುವೆ? ಏನನ್ಸುತ್ತೆ ಈಗ ನಿನಗ? ಫೋನ್ ಮಾಡ ಹಂಗೆ ಹೇಳಿದ ತಕ್ಷಣ ತೆಗಿತೀನಿ ಅನ್ಸುತ್ತಾ ನಿಂಗೆ? ಇಲ್ಲ ನೋಡು, ನಿನಗೇನು ಗೊತ್ತಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನೇ ತಪ್ಪು ಮಾಡಿದ್ರು ನನಗೂ ಶಿಕ್ಷೆ ಆಗಬೇಕು. ಅದು ಶಿಕ್ಷೆ ಆಗಿರೋದಲ್ಲ, ಅದು ನೀನು ಸೆಟ್ಲ್ ಮಾಡ್ಕೊಂಡಿರೋದು. ಸೆಟ್ಲ್ಗೂ ಶಿಕ್ಷೆಗೂ ಬೇರೆ ಬೇರೆ ಇದೆ. ನಿನಗೆ ಸೆಟ್ಲ್ ಮಾಡಿರೋದು ಏನಕ್ಕೆ ಗೊತ್ತಾ? ನೀನು ಓದ್ತಾ ಇದೆಯಾ, ನಿನ್ನ ಮೇಲೆ ಕೇಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಮಾಡಿರೋದಷ್ಟೇ. ಓದ್ತಾ ಇರೋ ಅದಕ್ಕೆ ಓದೋರ್ಗೇನೆ ಜ್ಞಾಪಕ, ಇಲ್ಲ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಬರಬೇಕು ತಲೆನಲ್ಲಿ, ಅಲ್ವಾ? ಏನಿಲ್ಲ, ಹೇಳು. ಅಣ್ಣ, ನಾನು ಹಿಂಗೆ ತಪ್ಪು ಮಾಡಿದೆ ಅಣ್ಣ, ನನ್ನ ತಪ್ಪಿಗೆ ಶಿಕ್ಷೆ ಆಗಿದೆ ಅಣ್ಣ, ಹೌದು ನಾನು ಖಂಡಿತ ಮಾಡಿದ ತಪ್ಪು, ಇನ್ಮೇಲೆ ನಾನು ಯಾವ ಕಾರನ್ನು ಹಂಗೆ ತಗೊಂಡೋಗಿ ಆ ಥರ ರ್ಯಾಶ್ ಡ್ರೈವ್ ಮಾಡಲ್ಲ ಅಣ್ಣ ಅಂತ ಹೇಳು ಮಾಡೋವ್ರಿಗೆ. ಏನಂತ? ನಾನೇ ಹೇಳಿದ್ದೀನಿ ಅವ್ರಿಗೆ, ದಯವಿಟ್ಟು ಆ ಥರ ಯಾರು ಹೇಳ್ಬಿಡಿ, ಹಂಗೆ ಯಾರು ಅವ್ರೇನು ಕುಡ್ದು ಇಲ್ಲ ಏನೂ ಮಾಡಿಲ್ಲ, ನಾನೇ ಹತ್ರ ನಿಂತು ನೋಡಿದ್ದೀನಿ, ರ್ಯಾಶ್ ಆಗಿ ಬಂದು ಹೊಡ್ಕೊಂಬಂದಿರೋದು ಅಂತ ನಾನೇ ಹೇಳಿದ್ದೀನಿ. ಇನ್ನೊಂದ್ಸಲ ವಿಡಿಯೋ ತಿರುಗಿಸಿ ನೋಡು. ಹೇಳು ನೀವು ಇನ್ನೊಂದ್ಸಲ ವಿಡಿಯೋ ಕರೆಕ್ಟಾಗಿ ನೋಡಿ. ಕಿತ್ತಡಿ ಕಿರಣೆ ಹೇಳಿದ್ದಾರೆ, ನಾವು ಯಾರು ಇದು ಮಾಡ್ಕೊಂಬಂದಿಲ್ಲ, ಗಾಬರಿನಲ್ಲಿ ಬಂದು ಹೊಡೆದಿದ್ದಾರೆ ಅಂತ ಹೇಳು. ಇಲ್ಲ ನೋಡು ತಮ್ಮ, ನಂದು ಉದ್ದೇಶ ಕರೆಕ್ಟಾಗಿದೆ, ಸರಿನಾ? ನೀನು ಮಾಡಿರೋ ತಪ್ಪು, ನಿನಗೆ ಅದ್ರ ಅರಿವಾಗಬೇಕು. ನೀನು ಇನ್ನೊಂದು ದಿನ ಆ ಥರ ಗಾಡಿ ತಗೊಂಡು ಹೋಗ್ಬಾರ್ದು. ಇಲ್ಲ ಕಣ, ಆಗಲ್ಲ, ಬೇಜಾರು ಮಾಡ್ಕೋಬೇಡ, ಆಗಲ್ಲ. ನಿನಗೆ ಅದು ಇರಬೇಕು, ಭಯ ಇರಬೇಕು, ಇಲ್ಲಾಂದ್ರೆ ನಿನಗೆ ಭಯ ಇರಲ್ಲ. ಇಲ್ಲ ಕಣ, ಹಂಗಾಗಲ್ಲ. ಹಂಗೆ ತೆಗೆದ್ರೆ ಏನಾಗುತ್ತೆ ಗೊತ್ತಾ? ಪ್ರಾಬ್ಲಮ್ ಆಗುತ್ತೆ.
ಈಗ ಏನಾಗತ್ತೆ ಗೊತ್ತಾ, ನೀನು ಸೆಟ್ಲು ಗಿಟ್ಲು ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ, ಪೊಲೀಸವ್ರು ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನಾನು ಆ ಥರ ದುಡ್ಡು ಕಾಸಿಗೆ ನಾನು ಆ ಥರ ಇಷ್ಟಪಡೋನಲ್ಲ, ಆಯಿತಾ. ನ್ಯಾಯ ಅಂದರೆ ನ್ಯಾಯ ಅಷ್ಟೇ ನಮ್ಮದು. ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನಾನು ಸೆಟಲ್ಮೆಂಟ್ ಅಂದ್ರೆ ಏನಂತ ಹೇಳ್ತಾ ಇರೋದಂದ್ರೆ, ಗಾಡಿನೆಲ್ಲ ಶೋರೂಮ್ ಬಿಟ್ಬಿಟ್ಟು ಯಾವ ಗಾಡಿ ರಿಪೇರಿ ಆಗೈತೆ ಅದನ್ನೆಲ್ಲ ಅದಕ್ಕೆಲ್ಲ ನಾನು ಅಮೌಂಟ್ ಕೊಟ್ಟಿದ್ದೀನಿ ಶೋರೂಮ್ಗೆ ಹೋಗ್ಬಿಟ್ಟು. ಆ ತರ ನಾನು ಹೇಳ್ತಾ ಇರೋದು. ನೀನು ಅಮೌಂಟ್ ಕೊಟ್ಟು ನೀನ್ ಮಾಡಿರೋ ತಪ್ಪಿಗೆ ನೀನೇ ಕೊಡ್ಬೇಕು ಅಮೌಂಟು. ಅದಕ್ಕೆ ಅಮೌಂಟ್ ಕೊಟ್ಟೆ ನಿಜ. ಆದ್ರೆ ನೀನು ಮಾಡಿರೋ ರ್ಯಾಶ್ ಡ್ರೈವಿಂಗ್ಗೆ ನಿನ್ಗೇನು ಶಿಕ್ಷೆ ಆಗಿಲ್ವಲ್ಲ ತಮ್ಮ. ನಿನ್ ರ್ಯಾಶ್ ಡ್ರೈವಿಂಗಿಗೆ ಏನು ತೊಂದರೆ ಆಗಿದೆ ನಿನ್ಗೆ? ಅದರಿಂದ ನಿನ್ಗೇನು ಶಿಕ್ಷೆ ಆಗಿಲ್ವಲ್ಲ. ಇನ್ನೊಂದು ಹೇಳ ನಿನಗೆ, ನೀನು ಮಾಡಿರೋ ಕೆಲಸಕ್ಕೆ ನಿನ್ಗೆ ಇಲ್ಲ ಅಂದ್ರೂ ಮಿನಿಮಮ್ 6 ತಿಂಗಳು ಜೈಲಿಗೆ ಹಾಕ್ಬೇಕಾಗಿತ್ತು. ನಿನಗೆ ಅದರಿಂದ ಕನ್ಸೆಷನ್ ಸಿಕ್ಕಿದೆ ನಿಮ್ಮಿಬ್ಬರಿಗೆ, ಸರಿನಾ? ಯಾರು ಫೋನ್ ಮಾಡಿ ಕೇಳಿದ್ರೆ ಹೇಳು, ಹೌದು ನಾನು ಈ ಥರ ಮಾಡಿದ್ದೆ, ನಾವು ರ್ಯಾಶ್ ಡ್ರೈವಾಗಿ ಹೋಗಿದ್ವಿ, ನಮ್ಗೆ ಈ ಥರ ಆಗಿದೆ ಅಂತ ಹೇಳು. 4 ಜನಕ್ಕೆ ಗೊತ್ತಾಗ್ಲಿ, ತಪ್ಪೇನಾಗಲ್ಲ ಅದರಿಂದ. ಇಲ್ಲ ಕಣೋ, ಇಲ್ಲ 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 ಆಗಲ್ಲ. ಹಂಗೆ ಮಾಡಿದ್ರೆ ನನಗೆ ನಾನೇ ದ್ರೋಹ ಮಾಡ್ಕೊಂಡಂಗೆ. ಇಲ್ಲ ಇಲ್ಲ, ಯೂಟ್ಯೂಬಲ್ಲಿ ಹಾಕಿ ಸುಮಾರು ದಿನ ಆಯಿತು ನಾನು. ಹಂಗೆಲ್ಲ ಇಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಟ್ಲೀಸ್ಟು ನಿಮ್ಮದು ಆ ವಿಡಿಯೋ ನೋಡಿ ಬೇರೆಯವ್ರಿಗೆ ಬುದ್ಧಿ ಬರುತ್ತೆ, ಓ ಹಿಂಗೆ ಮಾಡಬಾರ್ದು ತಪ್ಪು ಅಂತ. ಓ ಏನಾಗಲ್ಲ, ತಲೆ ಕೆಡ್ಸ್ಕೊಬೇಡ. ಹಂಗೆ ತೆಗಿಯೋಕ್ಕಾಗಲ್ಲ ಕಣೋ. ಇಲ್ಲ ಕಣ, ಹಂಗಾಗಲ್ಲ. ಕೇಳಿದ್ರೆ ಹೇಳು, ಹಿಂಗೆ ಹಾಕಿದ್ದೆ, ನಾನು ಮಾಡಿದ್ದೆ ತಪ್ಪಾಯಿತು, ಅದಕ್ಕೆ ಅವ್ರು ವಿಡಿಯೋ ಹಾಕಿದ್ದಾರೆ ಅಂತಲೇ ಹೇಳಿ. ನಿಮ್ಮ ಮನೆಗೆ ಗೊತ್ತಾಗಲಿ ಅಂತಲೇ ನಾನು ಹೇಳ್ತಾ ಇರೋದು. ನಿಮ್ಮ ಮನೆಯವರು ನೆಕ್ಸ್ಟು ನಿಮ್ಮನ್ನು ಒಂಚೂರು ನೋಡ್ಕೊಬೇಕು ಒಂದು ಕಣ್ಣಲ್ಲಿ ಅಂತ ಹಾಕಿರೋದು ನಾನು, ಸರಿನಾ? ಇಲ್ಲ ಕಣೋ, ದೇವ್ರಾಣೆ, ನಾನೇ ತಪ್ಪು ಮಾಡಿದ್ರು ನಾಳೆ ನನಗೂ ಹಂಗೆ ಆಗಬೇಕು. ಯೋಚನೆ ಮಾಡೋ, ನಿಮ್ಮ ಮನೆಯವ್ರು ಇದ್ದಿದ್ರಲ್ಲಿ ಏನು ಮಾಡ್ತಿದ್ದೆ? ಈಗ ನಿಮ್ಮ ಮನೆಯವ್ರಿಗೆ ಯಾರಿಗಾರು ಹಂಗೆ ಗುದ್ದುಬಿಟ್ಟು ಸೆಟ್ಲ್ಮೆಂಟ್ ಮಾಡಿದ್ದೀನಿ ಬಿಟ್ಟಾಕು ಅಂತಂದರೆ ನೀನು ಸುಮ್ಮನೆ ಇರ್ತಿದ್ದ? ನಾನೇನಾದ್ರು ತಪ್ಪಾಗಿ ಹೇಳ್ತಿದ್ದೀನ ಹೇಳು. ಹೇಳು, ತಪ್ಪು ಮಾಡಿರೋನಿಗೆ ತಪ್ಪು ಮಾಡಿದ್ದೆ ನಾನು, ಸತ್ಯ ಹೌದು, ಬಟ್ ನನಗೆ ಅದು ಅರ್ಥ ಆಯಿತು, ನಾನು ತಪ್ಪು ಮಾಡಲ್ಲ ಅಂತ ಹೇಳು ಧೈರ್ಯವಾಗಿ. ಹೇಳು, ಹೌದು ನಾನು ಹಂಗೆ ಮಾಡಿದ್ದೆ, ತಪ್ಪಾಯಿತು, ನನಗೆ ಅದ್ರದ್ದು ಅರಿವಾಯಿತು, ನಾನು ಇವಾಗ ಸರಿ ಹೋಗಿದ್ದೀನಿ ಅಂತ ಹೇಳು. ನೀನು ತಪ್ಪು. ಈಗ ರ್ಯಾಗ್ ಮಾಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡು, ಹೇಳ್ತೀನಿ. ರ್ಯಾಗ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಪ್ಪ. ಈಗ ನಾನು ಹೇಳೋದು, ನಾನೀಗ ನಾನು ಹೇಳೋದೇನು ಗೊತ್ತಾ, ಸಿಂಪಲ್ಲು. ನಿನಗೆ ಮಿನಿಮಮ್ 6 ತಿಂಗಳು ಜೈಲಿಗೆ ಹಾಕ್ಬೇಕಾಗಿತ್ತು ಇನ್ನು, ಕರೆಕ್ಟಾ? ಯಾಕಂದರೆ ನೀನೇ ಹೇಳ್ತಿದ್ಯಾ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ. ನೀವೇನು ಚಿಕ್ಕ ಹುಡುಗರಲ್ಲ, ಕರೆಕ್ಟಾ? ನೀವು ಮಾಡಿರೋ ರ್ಯಾಶ್ ಡ್ರೈವ್ಗೆ ಇಲ್ಲ ಹೋಗ್ಲಿ, ಅದು ಬ್ರೇಕ್ ಫೇಲರಾ? ಇಲ್ಲ, ರ್ಯಾಶ್ ಡ್ರೈವು. ಈಗ 6 ತಿಂಗಳು ಶಿಕ್ಷೆ ದೊಡ್ಡದಾ ನಿನಗೆ, ವಿಡಿಯೋ ಇರೋದು ದೊಡ್ಡದಾ? ಎಲ್ಲದಕ್ಕಿಂತ ದೊಡ್ಡದು ಯಾವುದು ಗೊತ್ತಾ? ನೀವಿಬ್ರೂ ಅಸಡ್ಡೆಯಿಂದ ಆ ಕಾರ್ ತಗೊಂಬಂದು ನೋಡ್ಸಿದ್ದೀರಾ ಗೊತ್ತಾ, ಅದು ದೊಡ್ಡದು. ಈಗ ನಾನು ಹೇಳೋದೇನು ಗೊತ್ತಾ, ಇದೇ 2 ಹುಡುಗರು ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಿಮ್ಮ ಅಪ್ಪನ ಮೇಲೋ ನಿಮ್ಮ ತಾಯಿ ಮೇಲೋ ಗಾಡಿ ಹತ್ತಿಸ್ಬಿಟ್ಟು ಹಿಂಗೆ ಹೇಳಿದ್ರೆ ನೀನು ಏನಂತ ಹೇಳ್ತೀಯ ಹೇಳು? ಅಲ್ಲಲ್ಲ, ಹೇಳಪ್ಪ, ನಾನು ಕೇಳ್ತಾ ಇರೋದು ಸುಳ್ಳಾದ್ರೆ ನೀನು ಹೇಳ ನನಗೆ, ಏನೋ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳು. ನೀವ್ ಹೇಳ್ತಾ ಇರೋದು ಕರೆಕ್ಟ್ ಬ್ರೋ. ನೀವು ನಿಮ್ಮಿದ್ರಿಂದ ಯೋಚನೆ ಮಾಡಿ ಅಂತಾನೆ ಕರೆಕ್ಟ್ ಅನಿಸ್ತೈತೆ. ನಾನು ಯಾರಿದ್ರಿಂದನೂ ಮಾಡ್ತಿಲ್ಲ, ನ್ಯಾಯ ಮಾತಾಡ್ತಾ ಇದ್ದೀನಿ ಅಷ್ಟೇ. ಬ್ರೋ, ನೀವು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ. ಏನಂದ್ರೆ ವಿಡಿಯೋ ಇಂದ ಸ್ವಲ್ಪ ಇದೈತೈತೆ, ಅದಕ್ಕೋಸ್ಕರ ವಿಡಿಯೋ ತೆಗಿದಿ ಅಂತ. ಇಲ್ಲ, ನಿನಗೆ ವಿಡಿಯೋ ನೋಡಿ ಏನಾದರೂ ಕೇಳಿದ್ರೆ ಹೇಳು, ಹೌದಣ್ಣ ನಾನು ತಪ್ಪು ಮಾಡಿದ್ದೆ, ನನಗೆ ಅದು ತಪ್ಪನ ಅರಿವಾಗಿದೆ, ಸತ್ಯ, ಅದು ಸುಳ್ಳೇನಲ್ಲ, ನನಗೆ ಅದೊಂದು ಇನ್ಸಿಡೆಂಟಿಂದ ನಾನು ಇನ್ ಫ್ಯೂಚರಲ್ಲಿ ಆ ಥರ ಮಾಡಬಾರ್ದು ಅನ್ನೋದು ನನಗೆ ಧೈರ್ಯ ಬಂದಿದೆ ಅಂತ ಹೇಳು, ಸರಿನಾ? ನೀನು ದಯವಿಟ್ಟು ನನ್ನ ಹತ್ರ ಬೇಜಾರು ಮಾಡ್ಕೋಬೇಡ. ನಾನು ಪರ್ಫೆಕ್ಟಾಗಿದ್ದೆ ಆವತ್ತು, ಪರ್ಫೆಕ್ಟಾಗೆ ನಿಮ್ಮ ಹತ್ರ ಮಾತಾಡಿರೋದು, ಕರೆಕ್ಟಾ? ಅದರಲ್ಲೂ ಎಷ್ಟೋ ವೀಡಿಯೋಗಳನ್ನ ಕಟ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂದರೆ ನಿಮ್ಗೆ ತೊಂದರೆ ಆಗಬಾರ್ದು ಅಂತಲೇ.
ಅಲ್ಲಿ ನಾನು ಜಸ್ಟ್ ಹಾಕಿರೋದು. ಎಲ್ಲರೂ ಬೈದ್ರು ಗೊತ್ತಾ ನಿಮಗೆ ಕೆಟ್ಟ ಕೆಟ್ಟದಾಗಿ, ಅವಾಗೆಲ್ಲ ಏನು ಹೇಳಿದ್ದೀನಿ ನಾನು ಅಲ್ಲಿ? ಹಾಂ, ನನಗೇನು ಗೊತ್ತಾ, ಒಂದು ಜೀವದ ಬೆಲೆ ನಾನು ಹೇಳ್ತಾ ಇರೋದು, ನೀನು ಅರ್ಥ ಮಾಡ್ಕೊ. ಸಿಂಪಲ್ಲಾಗಿ ಕೇಳೋದು, ನಾನು ಏನೂ ಕೇಳಲ್ಲ. ನಿಮ್ಮ ಅಪ್ಪಂಗೋ ನಿಮ್ಮ ಅಮ್ಮಂಗೋ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಹಿಂಗೆ ಯಾವನಾರು ಇಬ್ಬರು ಬಂದ್ಬಿಟ್ಟು ಗುದ್ದಿಸ್ಬಿಟ್ಟು ಹೋಗಿದ್ದಿದ್ರೆ ನೀನು ಸಾಕ್ಬಿಡ್ತಿದ್ದ ನೀನು? ಇಲ್ಲ ಹೇಳೋ, ನೀನು ಬಿಟ್ಬಿಡ್ತಿದ್ದ? ಕರೆಕ್ಟಾ? ಅಲ್ಲಿ ಇದ್ದವರೆಲ್ಲ ಪಾಪ ಒಳ್ಳೆ ಜನ, ಅಟ್ಲೀಸ್ಟ್ ನಿಮ್ಮನ್ನು ಅಷ್ಟಕ್ಕಾದರೂ ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಿ ಇನ್ನೊಂದ್ಸಲ. ಆ ತಾತನಿಗೆ ಹೋಗ್ಬಿಟ್ಟು, ತಾತ ನಿಮ್ಗೆ ಈ ಥರ ಮಾಡಿದ್ದು ನಾನೇ, ನಿಮಗೆಲ್ಲ ಅದು ಕರ್ಮ ಬರುತ್ತೆ ಕಣೋ, ಹೋಗಿ ಒಂದು ಸಾರಿ ಕೇಳ ಆ ತಾತನಿಗೆ. ಅವ್ರ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದ್ರಿ ತಾತ ಅವ್ರ ಮನೆಗೆಲ್ಲ. ಪೊಲೀಸ್ ಅವ್ರಿಗೆಲ್ಲ ಕಾಸು ಕೊಟ್ಟಿಲ್ಲ, ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನೀನು ಆವಾಗಲೇ ದೊಡ್ಡ ಮಾತು ಹೇಳ್ದಲ್ಲ, ಸೆಟ್ಲ್ಮೆಂಟ್ ಅಂತ ಹೇಳಿದೆ. ಅದು ಸರಿ ಬಿಡು, ಆಯಿತು ಇದು ಮಾಡ್ಕೊ. ನೀನು ಮಾಡಿರೋ ತಪ್ಪಿಗೆ ಅದು ಬಂದಿದೆ ಬಿಡು, ನೀನು ಅದನ್ನೇನು ತಲೆ ಕೆಡ್ಸ್ಕೊಬೇಡ. ಯಾರು ಕೇಳಿದ್ರೆ ಅದನ್ನ ಹೇಳು, ಹೌದು ನಾನು ತಪ್ಪು ಮಾಡಿದ್ದೆ, ನನಗೆ ಆ ತಪ್ಪು ಅರಿವಾಗಿದೆ ಅಂತ ಹೇಳು, ಸರಿನಾ? ನಾನು ವೀಡಿಯೋ ಈಗ ನೋಡು, ನಾಳೆ ನಿಮ್ಮನೆ ಮುಂದ್ಗಡೆ ಯಾರಿಗಾರು ನಿನಗೆ ಅನ್ಯಾಯ ಆದ್ರೂ ನಾನು ಅಲ್ಲಿ ಇದ್ದಿದ್ದಿದ್ರೆ, ವೀಡಿಯೋ ಮಾಡಿದ್ದಿದ್ರೆ, ಯಾರು ದುಡ್ಡಿರೋರು ಫೋನ್ ಮಾಡಿದ್ರು ನಾನು ಇದೇ ಮಾತೇ ಹೇಳ್ತಾ ಇದ್ದೆ. ನಾನು ಯಾರಿಗೂ ನನಗೇನು ಇದರಿಂದ ನನಗೇನಾದ್ರು ಲಾಭ ಸಿಗುತ್ತಾ? ಲಾಭ ಏನಾರು ಇದೆಯಾ? ಈಗ ನಿನ್ನ ಮಾನ ಮರ್ಯಾದೆ ಹೋದ್ರೆ ನನಗೇನಾರು ಲಾಭ ಇದೆಯಾ? ನನಗೇನು ಹೇಳು, ನೀನು ತಪ್ಪು ಮಾಡಿದ್ಯಾ, ನಿನಗೆ ಶಿಕ್ಷೆ ಆಗಬೇಕಷ್ಟೆ. ನಿನ್ನ ತಲೆಯಲ್ಲಿ ಕೂರ್ಬೇಕದು. ಓ, ಬೆಂಗಳೂರಲ್ಲ ಇಡೀ ಇಂಡಿಯಾದಲ್ಲಿ ನಾವು ಬೈಕು ಕಾರನ್ನು ನೋಡ್ಕೊಂಡು ಓಡಿಸ್ಬೇಕು. ನೋಡ್ಕೊಂಡು ಓಡಿಸ್ಬೇಕು, ನಾವು ಓಡಿಸ್ತಾ ಇದ್ರಿ. ಅದೇನೋ ಗಾಬ್ರದಲ್ಲಿ ಆತರ ಆಗಿರೋದು ಬ್ರೋ. ಗಾಬ್ರಿದಲ್ಲಿ ಮಿಷಿನ್ ಅಂತೂ ತನ್ನಕ್ಕೆ ಏನು ಮಾಡಲ್ಲ. ಗಾಬ್ರಿ ಅಂದ್ಮೇಲೆ ನಿನಗೆ ಗಾಬ್ರಿ ಇದ್ಮೇಲೆ ನೀನು ಯಾಕಪ್ಪ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೋಬೇಕು? ಹಂಗಂತಲ್ಲ ಬ್ರೋ, ಇವಾಗ ಎತ್ಕೊಂಡ್ ಬಂದಿರ್ತೀವಿ, ಹಿಂದೆ ಏನೋ ಒಂದ್ ಸ್ವಲ್ಪ ಇದಾಯ್ತು ಅಂದ್ಬಿಟ್ಟು ಗಾಬ್ರಾಗಿ ಆತರ ಮಾಡ್ಕೊಂಡು ಹೋಗಿದ್ದು. ಹಿಂದೆ ಏನಾಯ್ತು ಗಾಬ್ರಿ ಆಗಕ್ಕೆ? ಅಲ್ಲೂ ಯಾರಿಗಾರು ಗುದ್ದಿದ್ರಾ? ಹಿಂದೆ ಯಾರಿಗೂ ಗುದ್ದಿಲ್ಲ ಬ್ರೋ. ಮತ್ ಗಾಬ್ರಿ ಯಾಕಾಯ್ತು? ಅವರು ಬಂದು ಕೇಸ್ ಕೊಟ್ಟಿರೋರು. ಅಲ್ಲ, ನಮ್ಗೆ ಗೊತ್ತಿದ್ದೆ ಬಿಡು, ನಮ್ಮೂರ್ ಜನನೇ ಸಾಯಿಸ್ತಿದ್ದೆ ಜಸ್ಟ್ ಮಿಸ್. ನೀ ಬಿಟ್ಟಿದ್ದೀರ ಅವತ್ತು ನಮಗೆ ಹೊಡಿತಾ ಇದ್ದೆ ಫಸ್ಟು. ಅಲ್ಲಿ ನೀನು ಹೋದಾಗ್ಲೇ ನಾನು ಹಂಗಿಲ್ಲ, ಸುಮ್ಮನೆ ನಾವು ಮಾಡಲ್ಲ ಕಣ ಹಂಗೆಲ್ಲ. ನಾವಲ್ಲಿ ಸ್ಟಿಕ್ಕರ್ ಅಂಟಿಸ್ತಾ ಕೂತಿದ್ವಿ ಗೊತ್ತಾ? ಆವಾಗಲೇ ಆ ಹುಡುಗನ್ ಸಾಯಿಸ್ಬಿಡ್ತಿದ್ದೆ. ಜ್ಞಾಪಕ ಇದೆಯಾ ನಿನಗೆ? ಎಷ್ಟು ಹತ್ರದಲ್ಲಿ ಹೋಗಿದ್ಯಾ ಅಂತ ಗೊತ್ತಾ ನಿನಗೆ? ಯೋಚನೆ ಮಾಡು ಅಷ್ಟೇ. ಇಲ್ಲ ಕಣ, ಇಲ್ಲ ದೇವ್ರನ್ನೇ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಹಂಗೇನಾರು ಮಾಡಿದ್ರೆ ನಾಳೆ ನಮ್ಮಪ್ಪ ಅಮ್ಮಂಗೂ ಯಾರೋ ಹಂಗೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇಲ್ಲ ಕಣ, ಎಲ್ಲ ಕಡೆ ಇರುತ್ತೆ ಅದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಸರಿನಾ? ನನ್ನ ಮೇಲೆ ಏನು ಬೇಜಾರು ಮಾಡ್ಕೋಬೇಡ ನೀನು, ದಯವಿಟ್ಟು. ಇಲ್ಲ ಕಣ್ಬಿಡ, ಹಾಕಲ್ಲ ಬಿಡು, ಇನ್ಸ್ಟಾಗ್ರಾಮ್ ಹಾಕಲ್ಲ. ಬಟ್ ಏನ್ ಗೊತ್ತಾ, ನೆಕ್ಸ್ಟ್ ಇಲ್ಲ ಇನ್ನಿಲ್ಲ ಕಣ, ಇನ್ನು ಹಾಕಲ್ಲ ಬಿಡು. ನೆಕ್ಸ್ಟ್ ಇಂದ ಹುಷಾರಾಗಿರು, ಸರಿನಾ? ಯಾರಿಗೂ ಇದು ಮಾಡ್ಲೋ, ಒಂದ್ ಹೇಳಲ್ಲ ಸಿಂಪಲ್ ಆಗಿ. ನೀನ್ ತಮಿಳ್ ಅನ್ಸುತ್ತೆ ಅಲ್ವಾ? ಬಯಸ್ದಂಗೆ ಬದುಕು, ಆಯ್ತಾ? ತಮಿಳಲ್ಲಿ ಇದೆ ಎಣ್ಣಂ ಪೋಲ್ ಬಾಳ್ಕೈ ಅಂತ. ನಾವು ಯಾರಿಗೆ ಏನು ಬಯಸ್ತೀವೋ ಅದು ನಮಗೆ ರಿಟರ್ನ್ ಆಗುತ್ತಂತೆ. ರೋಡಲ್ಲಿ ಹೋಗೋ ಎಲ್ಲರೂ ಒಂದೊಂದು ನಂಬಿಕೆ ಮೇಲೆ ಜನ ಓಡಾಡೋದು ಎಲ್ಲ ಮಾಡೋದು, ಕರೆಕ್ಟಾ? ಏನು ನಮ್ಮ ಮೇಲೆ ಇವನು ಹತ್ಸಲ್ಲ, ನಮ್ಮ ಮೇಲೆ ಇವನು ಬಿಡಲ್ಲ, ನನ್ನ ನಂಬಿಕೆ ಮೇಲೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಎಲ್ಲರೂ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರ್ತಾರನೆ ಅಲ್ವಾ? ಹಂಗಾಗಿ ಆದಷ್ಟು ರೋಡಲ್ಲಿ ಹುಷಾರಾಗಿರ್ಬೇಕು. ನಮಗೆ ಕಾರ್ ಓಡ್ಸಕ್ಕೆ ಬರಲ್ಲ ಅಂದರೆ ಕಾರ್ ತೆಗಿಬಾರ್ದು, ಬೈಕ್ ತೆಗಿಬಾರ್ದು. ಇದಿಷ್ಟು ನಿನಗೊಂದು ಪಾಠ ಅನ್ಕೋ ಅಷ್ಟೇ. ನಿನಗೂ ಅಷ್ಟೇ, ನಿನ್ನ ಫ್ರೆಂಡ್ಗೂ ಹೇಳು. ಇದೆರಡು ನೋಡಪ್ಪ, ನೋಡೋ ಮೇ ಬಿ ನನಗೆ ಗೊತ್ತಿಲ್ಲ, ಅವ್ನು ಕರ್ಕೊಬಂದೋ ಇಲ್ಲ ನೀ ಕರ್ಕೊಬಂದೋ, ಇಬ್ಬರಲ್ಲಿ ಯಾರು ಕರ್ಕೊಬಂದ್ರಿ ಗೊತ್ತಿಲ್ಲ, ಕರೆಕ್ಟಾ? ಬಟ್ ನಿಮ್ಮಿಬ್ಬರಿಗೂ ಒಂದು ಪಾಠ ಕಲ್ತ್ಕೊಡಿ. ಇದರಿಂದ ಏನು ದ್ವೇಷ ಕಟ್ಕೋಬಿಡಿ, ಇಲ್ಲ ನನ್ನ ಮೇಲೂ ದ್ವೇಷ ಮಾಡೋಕೆ ಹೋಗ್ಬಿಡಿ. ಇವ್ನು ನೋಡೋ ನಮ್ಮದೇ ವಿಡಿಯೋ ಮಾಡ್ಬಿಟ್ಟ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ಅವ್ರವ್ರ ಕೆಲಸ ಮಾಡಿದ್ದೀವಿ ಅಷ್ಟೇ. ನೋಡು, ನನ್ನ ಕೆಲಸ ವಿಡಿಯೋ ಮಾಡೋದು ನಾನು ಮಾಡಿದ್ದೀನಿ. ನಿನ್ನ ಕೆಲಸ ನೀನೇನು ಅವ್ರಿಗೆ ಹೊಡೆದ ಮೇಲೆ ನೀನು ಅವ್ರಿಗೇನು ಅಟ್ಲೀಸ್ಟ್ ನಿನ್ನ ತಪ್ಪನ್ನು ಅರಿವಾಗಿದ್ರೆ ಸಾಕು ನನಗೆ, ಸರಿನಾ? ಇಲ್ಲ, ಅದು ಒಂದ್ಸಲ ಹಾಕಿದ್ಮೇಲೆ ಆಗಲ್ಲ. ಈಗ ನೀನು ಇಷ್ಟಕ್ಕೆಲ್ಲ ಕೇಳ್ಕೊಂಡ್ಮೇಲೆ ನಿನ್ಗೆ ಒಳ್ಳೆ ಬುದ್ಧಿ ಬಂದಿದೆ ಅಂದರೆ ನಾನು ಅದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಲ್ಲ, ಸರಿನಾ?
ನಿನಗೆ ಗೊತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಇದು ಇನ್ನೂ ಎಷ್ಟು ವೈರಲ್ ಆಗುತ್ತೆ ಅಂತ. ಗೊತ್ತು ಬ್ರೋ. ಬಟ್ ನಾನು ಹಾಕಲ್ಲ ಬಿಡು, ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ. ಅದರಲ್ಲೂ ನೀನು ನೋಡಿದ್ಯಾ ಅಲ್ಲಿ ಎಷ್ಟು ವಿಡಿಯೋ ಮಾಡಿದ್ದೆ ನಾನು, ಬಟ್ ಎಷ್ಟು ಹಾಕಿದ್ದೀನಿ? ಅದು ನೋಡಿದೆ ಬ್ರೋ. ಜಾಸ್ತಿ ಹಾಕಿಲ್ಲ. ಆಮೇಲೆ ನಾನು ಹೇಳಿದ್ದೀನಿ ಅಲ್ಲಿ ಎಲ್ಲರೂ ಹೇಳ್ತಿದ್ರು ಗಂಜಾ ಹೊಡೆದಿದ್ದಾರೆ, ಎಣ್ಣೆ ಹೊಡೆದಿದ್ದಾರೆ ಅಂತ. ಯಾಕಂದ್ರೆ ನಿಮ್ಮನ್ನ ಹತ್ರದಲ್ಲಿ ಬಂದು ಹಿಡ್ದವನೇ ನಾನು, ಕರೆಕ್ಟಾ? ನಿಮ್ಮ ಹತ್ರ ಸ್ಮೆಲ್ಗಿಲ್ಲಲ್ಲ, ಏನೂ ಇರಲಿಲ್ಲ. ನೀವೇನು ನನಗನ್ಸೋ ಪ್ರಕಾರ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ. ನೀವು ಸುಮ್ಮನೆ ಯಾರ್ದೋ ಕಾರ್ ಸಿಕ್ತು ಓಡಿಸೋಣ ವಡ ಮಚ್ಚಪ್ಪ ಅಡಿಕ್ಲ ಅವ್ರು ರೌಂಡು ಅಂದ್ಬಿಟ್ಟು ಎತ್ಕೊಂಡ್ ಬಂದಿದ್ದೀರಾ. ಯಾರ್ದು ಕಾರು? ಕಾರ್ ಯಾರ್ದು ಹೋಗ್ಲಿ? ನಿಮ್ಮ ಹತ್ರ ಕಾರ್ ಇತ್ತ ಅವಲಿ? ಮತ್ತೆ ಅದ್ಯಾರ ಕಾರ್ ಅದು? ಅದೇ ನಿಮ್ಗೆ ಹಂಗೆ ಅಪರೂಪಕ್ಕೆ ಸಿಕ್ಕಿದೆಯಲ್ಲ, ವಾಡ ಮಚ್ಚ ಅಡ್ಚಿಪಾಕ್ಲಾ ಅಂತ ಅಂದ್ಬಿಟ್ಟು ಬಂದಿದ್ದೀರಾ, ಕರೆಕ್ಟಾ? ಬಟ್ ಇನ್ಮೇಲೆ ಆ ತಪ್ಪು ಮಾಡಬೇಡಿ ಕಣ್ರು, ಆಯ್ತಾ? ಇಷ್ಟೇ ನಾನು ಹೇಳೋದು. ನನ್ನ ತಮ್ಮದಿರ್ತಾರ ನೀವುನು ಹುಷಾರಾಗಿರಿ ಅಷ್ಟೇ. ಯಾರಿಗೂ ಏನೂ ತಪ್ಪು ಮಾಡಕ್ ಹೋಗ್ಬೇಡಿ. ಪ್ರಾಣ ತೆಗಿಯೋ ಕೆಲಸ ಮಾತ್ರ ದಯವಿಟ್ಟು ಮಾಡಬೇಡಿ. ಓದ್ತಾ ಇದ್ದೀರಾ, ಚೆನ್ನಾಗಿ ಓದಿ. ಆಯ್ತಾ? ಯಾರು ಕೇಳಿದ್ರು ಹೇಳು, ಹೌದು ನಾವು ಈ ಥರದ್ದೊಂದು ತಪ್ಪು ಮಾಡಿದ್ವಿ, ಬಟ್ ನಮ್ಗೀಗ ಅದು ಅರಿವು ಆಗಿದೆ ಅಂತ. ತಪ್ಪು ಮಾಡೋದಕ್ಕಿಂತ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಒಂದು ದೊಡ್ಡ ಮನುಷ್ಯ ಆಯ್ತಾನೆ. ನೀನು ನಿನ್ನ ಫ್ರೆಂಡು ಇದ್ದಾನೆ ಅಲ್ಲೇ, ಅವನು ಲೌಡ್ ಸ್ಪೀಕರ್ ಹಾಕು, ಇಲ್ಲ ಅವನು ಮಾತಾಡೋಕೆ ಹೇಳು. ಲೋ ತಮ್ಮ, ಅಷ್ಟೇ. ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಯಾರು ಕೇಳಿದ್ರೆ ಹೌದು ನಾವು ಹಿಂಗೆ ತಪ್ಪು ಮಾಡಿದ್ವಿ ಅಣ್ಣ, ನಮ್ಗೆ ಅದೊಂದು ಇನ್ಸಿಡೆಂಟಿಂದ ನಮ್ಗೆ ಅರ್ಥ ಆಗಿದೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾರಿಗೂ ನಮ್ಮಿಂದ ಹಿಂಸೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಮನೆಯವ್ರು ಕೇಳಿದ್ರು ಹೇಳಿ, ಸರಿನಾ? ಕಾಲೇಜಲ್ಲಿ ಹೇಳೋದು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ. ನೀವು ಒಳ್ಳೆಯವರಾದ್ರೆ ಸರಿ ಅಷ್ಟೇ. ದಯವಿಟ್ಟು ಬೇಡ ಕಣೋ, ಪ್ಲೀಸ್ ಕಣೋ. ಈಗ ನೀನು ನಾನು ನೋಡಿದ್ಯಾ, ನಾನು ಇಷ್ಟೆಲ್ಲ ಓಡಿಸಿದ್ದೀನಿ ಅಲ್ವಾ ಬೈಕು, ಇಷ್ಟು ಬೈಕು ಇಷ್ಟು ಕಾರ್ ಓಡಿಸಿದ್ದೀನಿ, ನಾನು ಒಬ್ಬರಿಗೂ ಒಂದು ಟಚ್ ಮಾಡಿಲ್ಲ. ಯಾಕೆ ಗೊತ್ತಾ? ಯಾರು ಅಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಒಂದು 300 ಮೀಟ್ರ್ ಹಿಂದೆನೇ ನಿಧಾನ ಮಾಡ್ಕೋತೀನಿ ನಾನು. ಯಾಕಪ್ಪ ಇನ್ನೊಬ್ರಿಗೆ ಹೋಗಿ ತೊಂದರೆ ಕೊಡಬೇಕು? ನೀವು ಮಾಡಿದ ತಪ್ಪು ತಾನ ಅವತ್ತು. ಬಟ್ ಅಲ್ಲಿ ಗಾಂಜಾ ಹೊಡೆದಿದ್ರು, ಎಣ್ಣೆ ಹೊಡೆದಿದ್ರು ಅಂತ ಹೇಳಿದ್ರು, ನಾನು ಅದನ್ನು ನಂಬಲ್ಲ. ಅದನ್ನ ವಿಡಿಯೋದಲ್ಲೂ ಹೇಳಿದ್ದೀನಿ. ಹಂಗೆಲ್ಲ ಏನಿಲ್ಲ, ನೀವು ಎಕ್ಸೈಟ್ಮೆಂಟಲ್ಲಿ ತಗೊಬಂದಿದ್ದೀರಾ, ಬಟ್ ಹಂಗೆ ತಗೊಬರ್ಬಾರ್ದು. ಯಾಕಂದ್ರೆ ಆ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ರೆ ನಾವು ಯಾರನ್ನಾರು ಬಿಟ್ಬಿಡ್ತೀವ? ನಮ್ಮ ಅಪ್ಪ ಅಮ್ಮನ ಟಚ್ ಮಾಡಿಬಿಟ್ರೆ ನಿಮ್ಮನ್ನ ಅವತ್ತು ಅಷ್ಟು ಬಿಟ್ಟಿರೋದೇ ದೊಡ್ಡ ವಿಚಾರ, ಗೊತ್ತಾ? ಅಲ್ಲಿ ತಪ್ಪಾಗುತ್ತೆ. ಆಮೇಲೆ ಅಲ್ಲಿ ಯಾರೋ ಇನ್ನೊಬ್ರು ಬಂದಿದ್ರು ಗೊತ್ತಾ, ಅವ್ರೇನೋ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು. ಹಂಗೆಲ್ಲ ಮಾತಾಡಬಾರ್ದು. ಒಬ್ರಿಗೆ ತೊಂದರೆ ನಮ್ಮಿಂದ ಆಗಿದೆ, ನಮ್ಮಿಂದ ತಪ್ಪಾಗಿದೆ ಅಂದರೆ ನಾವು ಅದನ್ನು ಒಪ್ಕೋಬೇಕು. ಸರಿ ತಾನೆ? ಒಳ್ಳೆ ಹುಡುಗರು, ದಯವಿಟ್ಟು ನೀವು ಇದನ್ನ ಯಾಕೆ ಈಗ ನಾನು ತೆಗೆದುಬಿಟ್ಟೆ ಅನ್ಕೋ, ನನಗೆ ನಾನೇ ಮಾಡ್ಕೊಂಡಂಗೆ ಮೋಸ ಆಗುತ್ತೆ. ಇಲ್ಲ ಆಗಲ್ಲ. ನಾನೀಗ ಹಾಕಿರೋದನ್ನ ತೆಗಿಬಾರ್ದು. ಬೇಕಾದರೆ ನೀವು ಹೇಳ್ದಂಗೆ ನಾನು ನೆಕ್ಸ್ಟು ಇನ್ಸ್ಟಾಗ್ರಾಮ್ಗೆ ಹಾಕಕ್ಕೆ ಹೋಗಲ್ಲ, ಸರಿನಾ? ಈಗ ನೀವು ಅದು ಫೋನ್ ಮಾಡಿ ನಾನು ಅಲ್ಲಿ ನನಗೆ ಅದು ಗೊತ್ತಾಗಿದೆ ಅಂತ ಹೇಳಿದ ಮೇಲೆ, ಸರಿನಾ? ಬಟ್ ನನಗೆ ನಿಜ ಹೇಳಿ, ಪೊಲೀಸವ್ರು ಏನಾದ್ರು ದುಡ್ಡು ಇಸ್ಕೊಂಡ್ರ ನಿಮ್ಮ ಹತ್ರ? ಯಾವುದು ಆ ಬೈಕು ಕಾರು ಎರಡು ಮಾಡಿಸ್ಕೊಟ್ರಾ? ಆ ತಾತನ್ಗೆ ಹೋಗಿ ಆ ತಾತ ನಿಮ್ಗೆ ಏನಾದ್ರು ಫ್ರೀಯಾಗಿ ಸಿಕ್ಕಿದ್ರೆ ತಪ್ಪಾಯ್ತು ತಾತ ಅಂತ ಕೇಳ್ಕೊಬನ್ನಿ. ಯಾಕೆ ಗೊತ್ತಾ? ಅವೆಲ್ಲ ಕರ್ಮ ನಿಮ್ಗೆ ಹೊಡೆದ್ಬಿಡುತ್ತದು ಫ್ಯೂಚರ್ಗೆ. ಹೋಗ್ಬಿಟ್ಟು ತಾತ ಹ್ಞೂ ಕಣಪ್ಪ ಹೋಗ್ರಿ ಅಂತಂದರೆ ಏನೂ ಇಲ್ಲ, ನಿಮ್ಗೇನೂ ಆಗಲ್ಲ. ಫ್ರೀ ಆದರೆ ಹೋಗಿ ತಾತನ ಮಾತಾಡ್ಸ್ಕೊಂಡು ಬನ್ನಿ. ಹುಷಾರು, ಚೆನ್ನಾಗಿ ಓದಿ. ಇನ್ಮೇಲೆ ಆ ಥರ ರ್ಯಾಶ್ ಮಾಡಬೇಡಿ. ಓಕೆ, ಬಾಯ್. ಓಕೆ, ಗುಡ್ ಬೈಸ್, ಬಾಯ್. ಮಾತಾಡಿದ್ದೀನಿ ಹುಡುಗರ ಹತ್ರ ಮಾತಾಡಿದ್ದೀನಿ ಇವಾಗ. ಓಕೆ, ಈಗ ಏನು ಮಾಡಬೇಕು? ಏನ್ ಮಾಡ್ಬೇಕು ಇವಾಗ? ಮಗ ಬ್ಲಲ್ ಮಾಡಿ ಪರವಾಗಿಲ್ಲ, ನಾವು ನಿಮ್ಗೆ ಯಾವ ಇದರಿಂದ ಹೇಳ್ತಾ ಇಲ್ಲ. ಮಕ್ಕಳು ಫ್ಯೂಚರ್ ಅಲ್ಲ. ಈಗ ಹುಡುಗರು ಇದಾರೆ ಅಲ್ಲೇ, ಕೊಡಿ ಅವ್ರಿಗೆ.
ಹಲೋ, ಈಗ ಮಾತಾಡಿದ್ನಲ್ಲ ನಿಮ್ಮ ಹತ್ರ ಅಷ್ಟೊತ್ತು. ಮತ್ತೆ ಫೋನ್ ಮಾಡಿದಿರಲ್ಲ. ಅದು ಇನ್ನೊಬ್ಬ ಮುಖ ಮುಚ್ಕೊಂಡಿದ್ದೇನೆ ಗೊತ್ತಾ. ಅವನು ಡ್ರೈವ್ ಮಾಡ್ತಾ ಇದ್ದಿದ್ದು. ನಾನು ಸುಮ್ನೆ ಕಾರ್ ಒಳಗಡೆ ಕೂತಿದ್ದೆ, ಅವ್ನು ಏಕ್ದಮ್ಮ ಕಾರ್ ಎತ್ಕೊಂಡ್ ಬಂದ್ಬಿಟ್ಟ. ಅದಕ್ಕೆ ಇವಾಗ ನನ್ ಮುಖ ವೈರಲ್ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ನನ್ನ ಕೇಳ್ತವ್ರೆ, ಯಾಕೆ ನೀನ್ ಗಾಡಿ ಓಡಿಸಿದ್ದ, ನೀನ್ ಈ ತರ ಮಾಡಿದ್ದ ಅಂತ. ಹೇಳು, ನಾ ಓಡಿಸಿರ್ಲಿಲ್ಲ ಅಂತ ಹೇಳು. ನಾನು ಹೇಳ್ತಾ ಇದ್ದೀನಿ, ನಾನ್ ಮಾಡಿಲ್ಲ, ನಾನು ಓಡಿಸಿಲ್ಲ ಅಂತ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಅವ್ರು ನೀನ್ ಮಾಡಿದ್ದೀರಾ, ನಿನ್ ಮುಖ ಹಾಕ್ಬಿಡ್ತಾರ, ಅವ್ನ್ ನೋಡಿದ್ರೆ ಮುಖ ಮುಚ್ಕೊಂಡವನೇ ಅಂತ ಅಂತವ್ರೆ. ಅವನೇನು ಮಾಡಿದ್ರೆ ನೀನೇ ಮಾಡಿದ್ದೆ ಅದು ಅಂತ ಹೇಳ್ತಾ ಇದಾರೆ. ಸರಿ, ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಆವಾಗ ಗೊತ್ತಾಗ್ಬಿಡುತ್ತೆ ಯಾರು ಓಡಿಸಿದಾರೆ ಏನು ಅಂತ. ಆವಾಗ ಇನ್ನೊಂದು ವಿಡಿಯೋ ಮಾಡೋಣ, ಸರಿನಾ? ನಾನು ಕಮಿಷನರ್ ಆಫೀಸ್ಗೆ ಹೋಗ್ತೀನಿ ಹೆಂಗಾದ್ರೆ. ಆತರನೇ ಮಾಡಿ ಪರವಾಗಿಲ್ಲ. ಯಾರಿದ್ರು ನೋಡ್ಕೊಂಡು ಏನ್ ಕಂಪ್ಲೇಂಟ್ ಆಗಿದೆ ಫಸ್ಟ್ ನೋಡಿ, ಯಾಕಂದ್ರೆ ಗಾಡಿ ಓಡಿಸ್ಕೊಂಡೇರೋನು. ನಾನೀಗ ಏನು ಮಾಡ್ತೀನಿ ಗೊತ್ತಾ ಸರ್, ಸಿಂಪಲ್ಲು, ಆ ಸ್ಟೇಷನ್ ಅವ್ರಿಗೆ ವಿಡಿಯೋ ಫಾರ್ವರ್ಡ್ ಮಾಡ್ತೀನಿ. ಇದನ್ನು ಮಾಡಿಬಿಟ್ಟು ಕಂಪ್ಲೇಂಟ್ ನಾನೇ ರೈಸ್ ಮಾಡ್ತೀನಿ. ಹೌದು. ಇಲ್ಲ, ಈಗ ನೀವು ಹೇಳೋ ಪ್ರಕಾರ ಆ ಹುಡುಗಂದಲ್ವಾ ಪ್ರಾಬ್ಲಮ್ಮು? ಅಲ್ಲ, ನಾನು ಲಾಯರೇ. ಹೇಳಿದ್ರ ಹುಡುಗರು? ನಾನು ಲಾಯರೇನೆ. ನಾನೀಗ ಅಷ್ಟೊತ್ತು ಮಾತಾಡಿದ್ದೀನಿ ಹುಡುಗರ ಹತ್ರ, ಏನೇನು ಆಗಿದೆ, ನಾನು ಯಾಕೆ ವಿಡಿಯೋ ತೆಗಿಯೋಕ್ಕಾಗಲ್ಲ ಅಂತ. ಕೇಳಿ, ಇನ್ನೊಂದ್ಸಲ ಕೇಳಿ ಅವ್ರಿಗೆ. ಹಂಗೇನಾದ್ರು ತೆಗಿಲೇಬೇಕು ಅಂತಂದರೆ ನಾನೀಗ ಏನು ಮಾಡ್ತೀನಿ, ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಹೋಗಿ ಇನ್ನೊಂದ್ಸಲ ಕಂಪ್ಲೇಂಟ್ ರೈಸ್ ಮಾಡಿಸ್ಬಿಟ್ಟು ಅವ್ರನ್ನ ಬರೋಕ್ಕೆ ಹೇಳ್ತೀನಿ. ಯಾರ ತಾತ ಏಟಾಗಿದ್ದಾರಲ್ಲ ಅವ್ರನ್ನ ಬರೋಕ್ಕೆ ಹೇಳ್ತೀನಿ. ಅಲ್ಲ, ಕನ್ವಿನ್ಸ್ ಆಗಿದ್ದಾರೆ. ಆಸ್ ಎ ಅಡ್ವೊಕೇಟ್ ಆಗಿ ನನಗೇನು ಅಂತಂದರೆ, ಆ ಥರ ಯಾರಿಗೆ ತೊಂದರೆ ಆದ್ರೂ ತೊಂದರೆನೇ ಅಲ್ವಾ? ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ? ತಪ್ಪು ಮಾಡಿರೋನಿಗೆ ಶಿಕ್ಷೆ ಆಗಲಿ ಅಂತ. ಇಲ್ಲ, ನಾನು ದೊಡ್ಡದು ಮಾಡಿ ಅಂತ ಹೇಳ್ತಿಲ್ಲ ಸರ್. ಅಲ್ಲಿ ಇರಿ, ಅಲ್ಲಿ ಗುದ್ದಿದ್ರಲ್ಲ ತಾತನಿಗೆ, ಆ ಥರ ಅದೇ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಅವಾಗ ಯಾರೋ ಸತ್ತೋಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗ್ತಿತ್ತು? ಸರ್, ನೀವು ರ್ಯಾಶ್ ಡ್ರೈವಿಂಗ್ ಅದನ್ನು ಸ್ಪಾಟಲ್ಲಿದ್ದು ನಾನು ನೋಡಿದ್ದೀನಿ, ಆಯಿತಾ? ಅಲ್ಲಲ್ಲ, ಅದಕ್ಕೆ ಬಿಡಿ. ಈಗ ನಾನು ವಿಡಿಯೋ ತೆಗೆಯೋದು ಕಷ್ಟ ಇದೆ. ನಾನು ಹಂಗೆ ತೆಗಿಲೇಬೇಕು ಅಂತ ನೀವೇನಾದ್ರು ಹೇಳಿದ್ರೆ ನಾನು ಈಗ ಹೇಳಿದ್ನಲ್ಲ ಆ ಥರ ಮಾಡ್ತೀನಿ. ನಾನಿವಾಗ ಅರ್ಧ ಗಂಟೆ ಟೈಮ್ ಮಾತಾಡಿದ್ದೀನಿ, ಇಬ್ಬರು ಹುಡುಗರ ಹತ್ರನೂ ಅರ್ಧ ಗಂಟೆ ಟೈಮ್ ಮಾತಾಡಿದ್ದೀನಿ. ಅದೇ ನಾನು ಯಾಕೆ ಏನು ನಿಮ್ಗೆ ಹಂಗೆ ಯಾರಾದರೂ ಕೇಳಿದ್ರು ಹೌದಪ್ಪ ನಾವು ತಪ್ಪು ಮಾಡಿದ್ವಿ. ಈಗ ಇವರು ರ್ಯಾಶ್ ಡ್ರೈವ್ ಮಾಡಿರೋದಕ್ಕೆ ಮಿನಿಮಮ್ 6 ತಿಂಗಳು ಜೈಲ್ಗೆ ಹೋಗ್ಬೇಕಿತ್ತು. ಜೊತೆಲಿ ಕೂತಿದ್ರೆ ಆಗಲ್ಲ ಅಂತಲ್ಲ, ಎರಡಕ್ಕೂ ಆಗುತ್ತೆ, ಆಯಿತಾ? ನಾನು ಈಗ ಹುಡುಗರಿಗೆ ಅರ್ಧ ಗಂಟೆ ಟೈಮ್ ಹೇಳಿದ್ದೀನಿ. ನಾನು ಹಂಗೂ ಹೇಳಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ, ನೀವು ಫೋನ್ ಮಾಡಿ ಕೇಳ್ಕೊಂಡಿರೋದಕ್ಕೆ ಹಾಕಲ್ಲ ಅಂತ ಹೇಳಿದ್ದೀನಿ. ನಾವು ಫೇಸ್ಬುಕ್ಕಿಂದ ತೆಗಿಯಲ್ಲ, ಯಾಕೆಂದರೆ ತಪ್ಪು ಮಾಡಿರೋದು ಸತ್ಯ ತಾನೇ. ಅದಕ್ಕೆ ಹೇಳ್ತಾ ಇರೋದು ಸರ್. ನಮ್ಮ ಮಕ್ಕಳಿಗೆ ಹೌದು ನೋವಾದ ಚುಳ್ಳನತ್ತೆ, ಬಟ್ ಎದುರುಗಡೆ ಇರೋ ಯಾರೋ ಒಬ್ರು ಮಕ್ಕಳ ಮೇಲೆ ಗುದ್ಸಿ ಸಾಯಿಸಿದಾಗ ಅದು ಚುಳ್ಳನಲ್ವ ಸರ್? ನೀವು ಬುದ್ಧಿ ಹೇಳ್ಬೇಕಲ್ವ ಸರ್? ಮತ್ತುವೆ ಇನ್ನೊಂದ್ಸಲ ಈ ಥರ ಮಾಡಬೇಡ, ನೀನು ಮಾಡಿರೋ ತಪ್ಪಿಗೆ ನಿನಗೆ ಇದು ಶಿಕ್ಷೆ ಮಗು, ಮುಂದಕ್ಕೆ ಈ ಥರ ಮಾಡೋಕ್ಕೆ ಹೋಗ್ಬೇಡ ಕಣಪ್ಪ, ಹುಷಾರಾಗಿರು, ಜವಾಬ್ದಾರಿಯಾಗಿರು, ಹಂಗೆಲ್ಲ ಕಾರ್ ಓಡ್ಸೋಕ್ಕೆ ಬರಲಿಲ್ಲ ಅಂದ್ರೆ ಹೊರಗಡೆ ತಗೊಂಡು ಹೋಗ್ಬಾರ್ದು. ರೋಡಲ್ಲಿರೋರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದ್ರು ಅಪ್ಪ ಅಮ್ಮಂದಿರೇನೆ, ಹುಷಾರಾಗಿರ್ಬೇಕು ಕಣಪ್ಪ ಅಂತ ಹೇಳ್ಬೇಕು ನಾವು ದೊಡ್ಡವರು ಅವ್ರಿಗೆ. ಅರ್ಧ ಗಂಟೆ ಮಕ್ಕಳಿಗೆ ಹೇಳ್ದಂಗೆ ಬುದ್ಧಿ ಹೇಳಿದ್ದೀನಿ ಇವ್ರಿಗೆ. ನನ್ನ ತಮ್ಮಂದಿರೋ ಅಂದ್ಕೊಂಡು ಬುದ್ಧಿ ಹೇಳಿದ್ದೀನಿ.
ಆಯ್ತಾ? ಮಕ ಮಾತ್ರ ಬಂದ್ ಮಾಡಕ್ಕಾಗಲ್ಲ ಬ್ರೋ. ಇಲ್ಲ ಸರ್, ಒಂದ್ಸಲ ಅದು ಹಾಕಿದ್ಮೇಲೆ ಮತ್ತೆ ಮಾಡೋಕ್ಕಾಗಲ್ಲ. ಹೇಳಿ ಅವ್ರಿಗೆ, ಬುದ್ಧಿ ಹೇಳಿ ಅವ್ರಿಗೆ, ಹೇಳಿ ಯಾರು ಫೋನ್ ಮಾಡಿ ಕೇಳಿದ್ರು ಹೌದಪ್ಪ ನಾವು ತಪ್ಪು ಮಾಡಿದ್ವಿ, ಅದೆಲ್ಲ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಂಡಿದ್ವಿ, ಬಟ್ ಮಾಡಿರೋ ಸತ್ಯ, ಇನ್ನು ಮುಂದೆ ನಾವು ಹಂಗೆ ಮಾಡಲ್ಲ, ಹುಷಾರಾಗಿರ್ತೀವಿ ಅಂತ ಹೇಳಕ್ಕೆ ಹೇಳಿ. ಸರಿನಾ? ಓಕೆ ಸರ್.